ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಮಾಟ ಮಂತ್ರ ಖಂಡಿತ ಇದೆ, ನೋವು ಖಂಡಿತ ಇದೆ. ಏನಕ್ಕೆ ಈ ವಿಷಯ ತೊಗೊಂಡು ಬಂದಿದ್ದೀನಿ ಅಂತಿದ್ದೀರಾ? ಹೌದು, ಇವತ್ತು ನನ್ನ ಲೈಫಲ್ಲೇ ನಡೆದಿರುವಂಥ ದೊಡ್ಡ ದುರಂತದ ಕಥೆನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಮಾಟ ಮಂತ್ರ ಮಾಡ್ತಾರೆ, ತುಂಬ ಹುಷಾರಾಗಿರಿ. ಯಾಕೆ ಅಂತೀರಾ? ಮನೇಲಿ ಜೊತೆಗಿದ್ದವರೇ ಮಾಡ್ತಾರೆ. ಏನೆಲ್ಲ ತಲೆ ಕೂದಲು, ಬಟ್ಟೆ, ನಿಮ್ಮ ಕಾಲು ಧೂಳು, ನಿಮ್ಮ ಕೈದು ಬಳೆ, ನಿಮಗೆ ಇರುವಂಥ ಏನು ವಸ್ತು ಇದೆ ಅದರ ಜೊತೆ ಸ್ವಲ್ಪ ಮನೆಯವ್ರು ಯಾರೇ ಬಂದರೂ ಸ್ವಲ್ಪ ಜಾಗೃತವಾಗಿರಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತೀರಾ? ನಮ್ಮ ಜೊತೆಲೇ ಇಟ್ಕೊಂಡು ನಮಗೆ ಕೆಟ್ಟದ್ದು ಬಯಸೋರು ದೂರ ಎಲ್ಲೋ ಕೂತಿಲ್ಲ, ನಮ್ಮ ಪಕ್ಕದಲ್ಲಿ ನಮ್ಮ ಜೊತೆಲೇ ಇರ್ತಾರೆ. ನಮ್ಮ ಜೊತೆನೇ ಊಟ ಮಾಡಿ ನಮ್ಮ ಗುಂಡಿನ ತೋಡಿ ಮುಚ್ಚಾಕುವಂಥ ಕೆಲಸಗಳನ್ನ ಮಾಡುವಂಥದ್ದು. ಏನಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ಈಗ ಒಂದು ವರ್ಷದಿಂದ ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳ್ತಾ ಇದ್ದೆ, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಖಂಡಿತ ಇದರಿಂದ ನಾನೇನೇನು ಅನುಭವಿಸ್ದೆ ಅಂತ ಫಸ್ಟು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಫ್ರೆಂಡ್ಸ್, ಮನೇಲಿ ನೆಮ್ಮದಿ ಇಲ್ಲ, ನನಗೆ ಒಬ್ಬಳೇ ಇರಬೇಕು ಅಂತ ಅನ್ಸೋದು, ಮತ್ತು ಯಾರು ಕಂಡ್ರೂ ಜಗಳ ಆಗುವಂಥದ್ದು, ಆಮೇಲೆ ಏನೇ ವ್ಯವಹಾರ ಆಗಿದ್ರು ಸಕ್ಸಸ್ ಆಗದೆ ಇರೋಂಥದ್ದು, ನಾನು ಏನೇ ಒಂದು ಮಾಡ್ತಾಯಿದ್ರು ಅಲ್ಲಿ ಏನಾದ್ರು ಒಂದು ಮುಳ್ಳು ಆಗೋಂಥದ್ದು, ನನ್ನ ಇಂಟ್ರೆಸ್ಟ್ರ ಜೊತೆ ಜಗಳ ಆಡ್ಕೊಳ್ಳೋದು, ನಮ್ಮ ಫ್ಯಾಮಿಲಿ ಜೊತೆ ಜಗಳ ಆಡೋವಂಥದ್ದು, ನಮ್ಮ ಮನೆಯವರಾಗಲಿ ನಮ್ಮಮ್ಮ ಆಗಲಿ ನನ್ನ ಯಾರು ಕಂಡ್ರೂ ಜಗಳ ಕಿರಿಕಿರಿ ಅಂತ. ನನ್ನ ತಮ್ಮನ ಜೊತೆನೂ ಜಗಳ ಆಡ್ಬಿಟ್ಟೆ ನಾನು ಸುಮ್ಮನೆ. ಅಂದರೆ ಆ ಥರ ಅವರು ನಮಗೆ ಹೋಗಿ ದೇವರಿಗೆ ಕೈ ಮುಗಿದಿದ್ರು, ಮತ್ತು ಹಾಗೆ ಒಬ್ಬರ ಹತ್ರ ಹೋಗಿ ಅದನ್ನು ಎಲ್ಲ ತೊಗೊಂಡೋಗಿ ಮಾಡಿಸಿದ್ರು. ಅದು ಅವ್ರು ಯಾವ್ಯಾವ ಜಾಗಕ್ಕೆ ಹೋಗಿದ್ರು ಅದೆಲ್ಲ ನನಗೆ ಗೊತ್ತಿದೆ, ಅವರು ಹೋಗಿರುವಂಥ ಜಾಗಗಳು ಯಾವುದೇ ಇರು ಅಂತ. ಅಲ್ಲೂ ಹೋಗಿ ನಮ್ಮ ಬಟ್ಟೆ ಕೂದಲು ಇದೆಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಒಂದು ದೇವ್ರದ್ದು ಫೋಟೋ ಹಾಕ್ತೀನಿ ನೋಡಿರಿ, ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದಿದ್ದಾರೆ. ಅಂದರೆ ಆ ತಾಯಿಗೆ ಇಷ್ಟವಾದಂಥದ್ದು ಏನು, ಅವರು ಹಾಳಾದರೆ ನಾನು ಈ ಬೇಟೆ ನಿನಗೆ ಕೊಡ್ತೀನಿ ಅಂತ ಅವರು ಆ ದೇವ್ರಿಗೆ ಹೋಗಿ ಕೈ ಮುಗ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವೇನೇ ವ್ಯವಹಾರ ಆಗಲಿ, ಎಷ್ಟೇ ದೇವ್ರು ಮಾಡಿದ್ರು ಆಗ್ತಿದ್ದಿಲ್ಲ. ನನಗಂತೂ ದೇವ್ರ ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಿದ್ದಿಲ್ಲ. ಆಮೇಲೆ ಮಗಳ ಜೊತೆ ಜಗಳ ಆಡೋದು, ಮನೆಯವ್ರ ಜೊತೆ ಜಗಳ ಆಡೋದು, ಅಡುಗೆ ಮಾಡೋಕ್ಕೆ ಮನಸ್ತಾ ಇಲ್ಲ, ಸ್ನಾನ ಇಲ್ಲ, ಸುಮ್ಮನೆ ಮಲಗದಲ್ಲೇ ಮಲಗು. ಎಷ್ಟು ಆರೋಗ್ಯ ಹಾಳಾಗಿತ್ತು ಅಂದರೆ ಫ್ರೆಂಡ್ಸ್, ನಾನಾಗಿತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಥೈರಾಯ್ಡ್ ಬಿಟ್ಟರೆ ಏನು ಕಾಯಿಲೆನೂ ನನಗಿಲ್ಲ, ಆರೋಗ್ಯವಾಗಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿದ್ದೀನಿ. ಆದರೆ ಕೈಕಾಲು ಸುಸ್ತು, ರಾತ್ರಿ ಹೊತ್ತಂತೂ ಇಲ್ಲೆಲ್ಲ ನೋವಾಗೋದು, ಕಾಲು ನೋವಾಗೋದು, ಅಳು ಬರೋದು, ನಿದ್ದೆ ಬರೋದು, ಸುಮ್ಮನೆ ಒಬ್ಬೊಬ್ಬಳೆ ಕೂತ್ಕೊಂಡು ಅಳೋದು. 12 ಗಂಟೆ ರಾತ್ರಿಯಲ್ಲೆಲ್ಲ ನಿಜವಾಗ್ಲೂ ಫ್ರೆಂಡ್ಸ್, ನನ್ನ ಲೈಫಲ್ಲಿ ಯಾವತ್ತು 12 ಗಂಟೆ ರಾತ್ರಿಲಿ ಎದ್ದು ಊಟ ಮಾಡಿದ್ದೀನಿ ಅಂದರೆ ಅದು ನೆನೆಸ್ಕೊಂಬಿಟ್ರೆ ನನಗೆ ಅಳು ಬರುತ್ತೆ. ಒಂದಿನ ಏನೋ ತುಂಬ ಊಟ ಅವಾಗ ತಾನೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ಟಿದ್ದೀನಿ. 12 ಗಂಟೆ ರಾತ್ರಿಯಲ್ಲಿ ಎದ್ದು ಊಟ ಮಾಡ್ತಾಯಿದ್ದೆ ಹೊಟ್ಟೆ ಇಶ್ಯೂ ಆಗ್ಬಿಟ್ಟು. ಅದೆಲ್ಲ ನೆನೆಸ್ಕೊಂಡಾಗ ನನಗೆ ಭಯ ಆಗ್ತಿತ್ತು, ಏನಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅಂದ್ಕೊಂಡು. ಆವಾಗ ಸರಿ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಈ ಶಾಸ್ತ್ರ ಅಂತೆಲ್ಲ ನಂಬೋದಿಲ್ಲ, ಆದರೂ ಒಂದೊಂದು ಟೈಮಲ್ಲಿ ನಂಬೋ ಪರಿಸ್ಥಿತಿ ಬಂದೇ ಬರುತ್ತೆ. ನಾನು ಒಂದು ಕಡೆ ಹೋಗಿ ಶಾಸ್ತ್ರ ಕೇಳಿದ್ವಿ, ಅಲ್ಲಿ ಹೇಳಿದ್ರು ಮನೆಯದು ಸಮಸ್ಯೆ ಇದೆ ಅಂತ ಕೆಲವ್ರು ಹೇಳಿದ್ರು. ಮತ್ತು ಇನ್ನೊಂದು ಕಡೆ ಹೋಗಿ ಕೇಳಿದೆ, ಕಣ್ಣು ದೃಷ್ಟಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ. ಯಾಕಂದರೆ ನಾನು ಕವಡೆ ಬಿಟ್ಟರೆ ಕವಡೆ ಬರ್ತಿದ್ದಿಲ್ಲ, ಎಲ್ಲೋಗ್ಬಿಟ್ರು ಕವಡೆ ಶಾಸ್ತ್ರ ಬರ್ತಿದ್ದಿಲ್ಲ. ಲಾಸ್ಟಿಗೆ ನಾನೊಂದು ದೇವಸ್ಥಾನಕ್ಕೆ ಹೋದೆ ಫ್ರೆಂಡ್ಸ್, ಎಲ್ಲೂ ಕವಡೆ ಬಿಡದೇ ಇರೋದು. ಫಸ್ಟು ಅವ್ರು ಹೋಗ್ತಾ ಇರೋ ದೇವಸ್ಥಾನಕ್ಕೆ ನಾನು ಹೋದೆ. ಅಲ್ಲಿ ಹೋಗ್ಬಿಟ್ಟು ನಾನು ಒಂದೇ ಒಂದು ಪ್ರಶ್ನೆ ಹಾಕಿದ್ದು ದೇವರ ಹತ್ರ. ಅಲ್ಲಿ ತುಂಬಾ ಪವರ್ಫುಲ್ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಇದು KR ಪೇಟೆ ಹತ್ರ ಇರುವಂಥದ್ದು. KR ಪೇಟೆಯಿಂದ 15 ಕಿಲೋಮೀಟ್ರ್ ಇರುವಂಥ ಚನ್ನಗಲಮ್ಮ ಅಂತ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಆ ತಾಯಿ ಹತ್ರ ನಾನು ಏನೂ ಬೇಡಿಕೆ ಇಟ್ಟಿಲ್ಲ. ಫಸ್ಟು ತಡೆ ಓಡಿಸ್ಬಿಟ್ಟು ದೇವ್ರ ಹತ್ರ ಹೋಗಿ ಹೂ ಪ್ರಸಾದ ತೆಗೆದೆ. ಅಲ್ಲಿ ಹೂ ಪ್ರಸಾದನೇ ಮೇನ್ ಇಂಪಾರ್ಟೆಂಟು. ನಮ್ಗೆ ಆಗುತ್ತೋ ಆಗಲ್ವ ಅಂತ ಅಲ್ಲೇ ತಾಯಿ ಹೂ ಕೊಡ್ತಾಳೆ ತುಂಬಾ. ಯಾಕಂದರೆ ಅಲ್ಲಿ ನಾವೇ ಹೋಗಿ ನಾವೇ ಪೂಜೆ ಮಾಡ್ಕೊಬರುವಂಥದ್ದು. ಅಲ್ಲಿ ಯಾರು ಪೂಜಾರಿ ಯಾರೂ ಇರೋದಿಲ್ಲ. ಅಂದರೆ ಕೇಳಿದ್ನೆಲ್ಲ ಕೊಡಿಸುವಂಥ ಕರುಣಾಮಯಿ ಮಾತ್ರ ಆ ತಾಯಿ. ಇವತ್ತು ನಾನು ಇಷ್ಟು ಆರೋಗ್ಯವಾಗಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿದ್ದೀನಿ ಅಂದರೆ ಆ ತಾಯಿನೇ ಕಾರಣ ಅಂತಲೇ ಹೇಳ್ಬೋದು. ಹಾಗೆ ನಾನು ಅಲ್ಲಿಗೆ ಹೋದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಹೂ ಪ್ರಸಾದ ತೆಗೆದೆ. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೇಳಿದೆ, ನನಗೆ ಯಾರು ಕೆಟ್ಟದ್ದು ಬೈತಾಯಿದ್ದಾರೆ ನನಗೆ ಸೂಚನೆ ಕೊಡು ಅಷ್ಟೇ, ನನಗೆ ಇನ್ನೇನು ಬೇಡ, ಮುಂದೆ ನಾನು ನೋಡ್ಕೋತೀನಿ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಕೈ ಮುಗಿದು ಹಿಂಗೆ ಕೂತಿದ್ದೀನಿ ಅಷ್ಟೇ. ಹೂವು ಇಟ್ಟು ಕೂತಿದ್ದೀನಿ ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತೀನೋ, ಮಿರಾಕಲ್ ಅಂತಲೇ ಹೇಳ್ಬೋದು. ಹೂ ಬಿದ್ದಿದ್ದಕ್ಕೂ ಅವರ ನಂಬರ್ ಬಂದಿದ್ದಕ್ಕೂ ಒಂದೇ ಆಯಿತು ಫ್ರೆಂಡ್ಸ್. ನನಗೆ ಒಂದು ನಿಮಿಷ ಶಾಕ್ ಆಯಿತು. ನಿಜವಾಗ್ಲೂ ಈ ಥರನೂ ಆಗುತ್ತೆ ಅಂತ. ನಮ್ಮ ಮನೆಯವ್ರಿಗೆ ಹೇಳಿದೆ, ಆಮೇಲೆ ಅಲ್ಲಿಂದ ಬಂದು ನಮ್ಮ ಅಮ್ಮಂಗೆ ಹೇಳಿದೆ ಈ ಥರ ಆಯಿತು ಅಂತ ಅಂದ್ಕೊಂಡು. ಆವಾಗ
ಆವಾಗ ನಮ್ಮ ಪಕ್ಕ ಆಯಿತು ಇವರೇ ನಮಗೆ ಕೆಟ್ಟದ್ದು ಬೇಸ ಅಂದರೆ ನಮ್ಮ ಮನೇಲೇ ಇದ್ಕೊಂಡು ಫ್ರೆಂಡ್ಸ್ 3 ಟೈಮು ನಮ್ಮ ಜೊತೆಗೆ ಬರೋರು, ಮಗಳು ಅಂದ್ಕೊಂಡು ಜೊತೆಲೇ ಇದ್ಕೊಂಡು ತಾಯಿ ಮಕ್ಕಳು ದೂರ ಆಗಲಿ, ಅಕ್ಕ ತಮ್ಮ ದೂರ ಆಗಲಿ, ನನ್ನ ಆರೋಗ್ಯ ಹಾಳಾಗಲಿ, ನಾನು ಮುಂದೆ ಲೈಫಲ್ಲಿ ಮುಂದೆ ಹೋಗಬಾರ್ದು, ಅವ್ರ ಮಕ್ಕಳು ಮಾತ್ರ ಲೈಫಲ್ಲಿ ಮುಂದೆ ಹೋಗಬೇಕು, ಅವ್ರು ಮಾತ್ರ ದುಡ್ಡಿಡಬೇಕು, ಮುಂದೆ ಹೋಗಬೇಕು, ನಾವು ಹೋಗಬಾರ್ದು ಅಂದ್ಕೊಂಡು ಇಷ್ಟು ಒಂದು ಕೆಟ್ಟ ಮನಸ್ಥಿತಿಯ ಒಂದು ಇದ್ದಾರೆ ಅಂತಂದರೆ, ಯಾಕಂದರೆ ಅವರು ನಮಗೆ ಯಾವುದೇ ಥರದಲ್ಲೂ ಸಂಬಂಧಿಕರೇ ಅಲ್ಲ ಹೇಳಬೇಕು ಅಂತಂದರೆ, ಆದರೂ ನಾವು ಅಯ್ಯೋ ಬಿಡು ಅಂತ ಅಂದ್ಕೊಂಡು ನಾವು ಒಂದು ಮಾತುಕತೆ ಆಗಲಿ ಇದೆಲ್ಲ ಮಾಡ್ತಿದ್ವಿ. ಅಂದರೆ ನಮಗೇ ಗೊತ್ತಿತ್ತು ಹೋಗಿ ಆ ದೇವ್ರಿಗೆ ಅವ್ರಿಗೇನಾರು ಆದರೆ ನನಗೇನಾರು ಆದರೆ ಬೇಟೆ ಕೊಡ್ತೀವಿ ಅಂತ ಅರಗಿಸ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ತಡೆ ಓಡಿಸ್ಕೊಂಬಂದು ನಾನು ಶನಿಮಾತ್ಮನ ದೇವಸ್ಥಾನ ಕವಡೆ ಬಿಟ್ಟೆ ಫ್ರೆಂಡ್ಸ್. ಪೂರ್ತಿ ಡೀಟೇಲ್ ಬಂತು. ನಾನು ಶನೇಶ್ವರನ ತುಂಬಾ ನಂಬ್ತೀನಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಇವತ್ತು ಒಂದು ಒಳ್ಳೇದಾಗಿದೆ ನನ್ನ ಲೈಫಲ್ಲಿ ಅಂದರೆ ಶನೇಶ್ವರ ಮಾತ್ರ. ಹಾಗಾಗಿ ಶನೇಶ್ವರನ ದೇವಸ್ಥಾನಕ್ಕೆ ಹೋದೆ. ಅವ್ರು ಹೇಳಿದ್ರು, ಒಂದು ಪೂಜೆ ಕೊಟ್ಟರು, 48 ದಿನ ಪೂಜೆ ಮಾಡು, ನಿನ್ನ ಆರೋಗ್ಯನೂ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ನನಗೆ ಒಂದು ಕಾಯಿನ ಕೊಟ್ಟರು ಮನೆಗೆ. ಅದನ್ನು ತಂದು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಬೆಳಗಿನ ಜಾವ 5 ಗಂಟೆಗೆ ಅದನ್ನು ಪೂಜೆ ಮಾಡು ಅಂದರು. ನಾನು ಕಂಟಿನ್ಯೂ ಫ್ರೆಂಡ್ಸ್ 42 ದಿನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದೆ. ನನ್ನ ಮನೇಲಿ ಏನು ಕೆಟ್ಟದ್ದು ಅನ್ನೋದಿತ್ತು, ನನ್ನ ಆರೋಗ್ಯದಲ್ಲಿ 3% ಒಂದು ಇದಾಯಿತು. ಶನಿವಾರ ಮತ್ತು ಬುಧವಾರ ಹೋಗಿ ನವಗ್ರಹ ಸುತ್ತಿ ಇಡಬಾರ್ದು ಅಂತಂದರು. ಕವಡೆ ಬಿಟ್ಟ ತಕ್ಷಣ ಕವಡೆ ಬಂತು. ತಡೆ ಓಡಿಸಿ ಆ ದೇವ್ರಿಗೆ ಹೋಗಿ ಬಂದಮೇಲೆ ಹಿಂಗೆ ಇಂಥವ್ರೆ ನಿನ್ನ ಜೊತೆಲೇ ಇರೋರೇ ಮಾಡಿದ್ದಾರೆ, ಆದಷ್ಟು ಅವರಿಂದ ದೂರ ಇರು ಅಂತ ಹೇಳಿದರು. ನಾನು ಅಲ್ಲೇ ಅಮ್ಮನ ಹತ್ರ ಅಂದ್ಕೊಂಬಿಟ್ಟೆ, ಯಾರು ಏನು ಮಾಡಿದ್ದಾರೆ ಅದು ಅವ್ರು ನೀನೇ ನೋಡ್ಕೋ ಅಂತ. ಫ್ರೆಂಡ್ಸ್ ಅಲ್ಲಿ ಹೋಗಿ ಬಂದು ನಾನು 4 ದಿನವೂ ಹೋಗಲಿಲ್ಲ. ಅವ್ರು ಅನುಭವಿಸಿದ್ರು, ಸಾಕಷ್ಟೇ, ನನಗೆ ಇನ್ನೇನು ಬೇಕಾಗಿಲ್ಲ. ಇವತ್ತು ನಮಗೆ ಕೆಟ್ಟದ್ದು ಮಾಡಿ ನಿಮ್ಗೇನು ಸಿಗುತ್ತೆ? ಆಸ್ತಿ ಸಿಗಲ್ಲ, ಅಂತಸ್ತು ಸಿಗಲ್ಲ, ಏನಿಲ್ಲ. ನೋಡ್ರಿ, ಮನುಷ್ಯ ಇದ್ದರೆ 2 ದಿನ ಖುಷಿಯಾಗಿ ಮಾತಾಡ್ಬೋದು. ಆ ಮನುಷ್ಯನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ನೀವು ಮಾತ್ರ ಬೆಳಿಬೇಕು, ಇನ್ನೊಬ್ಬರು ಬೆಳಿಬಾರ್ದು ಅಂದರೆ ಯಾವ ಥರ ಇದು ಅಂತ ನನಗೆ ಗೊತ್ತಿಲ್ಲ. ಆದರೂ ಫ್ರೆಂಡ್ಸ್, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಖಂಡಿತ ಆಗೇ ಆಗುತ್ತೆ. ದೇವರು ಇವತ್ತಿಲ್ಲ ಅಂದರೆ ನಾಳೆ ಯಾವುದಾರ ಒಂದು ರೂಪದಲ್ಲಿ ಆಗುತ್ತಂತ ಅದಂತೂ ಕಟ್ಟಿಟ್ಟದ ಬುತ್ತಿ, ಅದಂತೂ ಗೊತ್ತು. ಮನುಷ್ಯನಿಗೆ ಏನಿಲ್ಲದಿದ್ರೂ ನಿದ್ದೆ ಮೇಲೆ ಹೊಡಿಬಾರ್ದಂತೆ, ಆರೋಗ್ಯದ ಮೇಲೆ ಹೊಡಿಬಾರ್ದಂತೆ, ಅವ್ರ ಜೀವನದ ಮೇಲೆ ಹೊಡಿಬಾರ್ದಂತೆ. ಇವತ್ತು ನಾನು ಎಷ್ಟು ಒಂದು ನಿದ್ದೆ ಇಲ್ಲಂತೆ, ಒಂದು ಎಷ್ಟು ಕಣ್ಣೀರು ಹಾಕಿದ್ನೋ ಅದಕ್ಕೆ ದುಪ್ಪಟ್ಟು ಅವ್ರು ಹಾಕ್ತಾರೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ನಾನು ಇವತ್ತವ್ರು ನನಗೆ ಕೆಟ್ಟದ್ದು ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ನನ್ನ ಜೊತೆಗೆ ಹುಟ್ಟಿರೋ ನನ್ನ ತಮ್ಮ ಒಬ್ಬನೇ. ಇನ್ನು ನನಗೆ ಅಂತಿರೋ ನನ್ನ ತಾಯಿ, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಯಜಮಾನ್ರು, ನನ್ನ ಮಗಳು, ಮತ್ತು ಇನ್ನೊಂದು ನನಗೆ ಅದಕ್ಕೆ ನಾದಿರಿದಾರ ಇಲ್ಲ, ಅಣ್ಣನ ಹೆಂಡ್ತಿ ಇದ್ದಾರಾ? ಇಲ್ಲ. ಅತ್ತೆ ಮಾವಂದಿರಿದ್ದಾರಾ? ಇಲ್ಲ. ಯಾರಂದ್ರೂ ನಮಗೆ ಯಾರೂ ಇಲ್ಲ ಫ್ರೆಂಡ್ಸ್. ನಮ್ಮದೊಂದು ಬಾಂಡಿಂಗ್ ಏನಂದರೆ ಇರೋದು 3 ಜನ. ಸತ್ತರೆ ಅವ್ರ ಮುಖ ನೋಡ್ಬೇಕು, ನನ್ನ ಮುಖ ನಮ್ಮಮ್ಮ ನೋಡ್ಬೇಕಷ್ಟು. ನಾನು ಸತ್ತೋದ್ರೆ ನಮ್ಮಮ್ಮ ನಮ್ಮ ಮನೆಯವ್ರು ಎತ್ತಾಕಬೇಕು, ನಮ್ಮ ಅತ್ತೆಯವ್ರು ಎತ್ತಾಕಬೇಕು. ನಮ್ಮಮ್ಮ ಸತ್ತೋದ್ರೆ ನಾನು ಎತ್ತಾಕಬೇಕು. ಇಷ್ಟೇ ನಮ್ಮದೊಂದು 3-4 ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ. ಅದು ಬಿಟ್ಟರೆ ನಮಗೆ ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಕೆಟ್ಟದ್ದು ಬಯಸ್ತಾರೆ ಅಂದರೆ ದೂರದಲ್ಲೆಲ್ಲ ಯಾರೋ ಇದ್ದಾರೆ ಅಂದ್ಕೊಂಡು ಅವ್ರು ನಮಗೆ ಇಷ್ಟೊಂದು ಕೆಟ್ಟದ್ದು ಬಯಸ್ತಾರೆ. ಅವ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನಮ್ಮ ಕಂಡ್ರೆ ಅಷ್ಟಕ್ಕಷ್ಟೇ. ಆದರೆ ಇಷ್ಟೊಂದು ಕೆಟ್ಟದ್ದು ಕೀಳ್ಮಟ್ಟಕ್ಕೂ ಹಿಡಿತಾರೆ ಅಂತ ಕಂಡಿದ್ದಿದ್ರೆ ಅವಾಗ ನಾನು ಡಿಸೈಡ್ ಮಾಡಿದೆ, ಆದಷ್ಟು ಅವ್ರನ್ನ ದೂರ ಇಟ್ಟರೆ ನಾವು ಚೆನ್ನಾಗಿರ್ತೀವಿ ಅಂತ. ಯಾಕಂದರೆ ಹತ್ರ ಇದ್ದಷ್ಟು ನಾವು ಏಳಿಗೆ ಆಗೋದನ್ನ ಸಹಿಸಲ್ಲ ಫ್ರೆಂಡ್ಸ್. ನಾನು ನನ್ನ ತಮ್ಮ ಚೆನ್ನಾಗಿರೋದಂತೂ ಅವ್ರಿಗೆ 2 ಕಣ್ಣಲ್ಲಿ ಸಹಿಸೋಕ್ಕಾಗ್ತಿತ್ತಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವನು ನನ್ನನ್ನು ಯಾವಾಗಲೂ ಅಕ್ಕನ ಥರ ನೋಡ್ತಿದ್ದಿಲ್ಲ, ಮಗು ಥರ ನೋಡೋಣ. ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಅವನ ಬಗ್ಗೆ. ಯಾವಾಗಲೇ ಬಂದ್ರೂ ಅಷ್ಟೇ ಬರ್ತಾರೆ, ಫೋನ್ ಮಾಡೋನು, ಬರ್ತಾಯಿದ್ದೀನಿ ಕಳ್ಳ ಅಂತಂತಿದ್ದ ನನ್ನನ್ನು. ಬರ್ತಾಯಿದ್ದೀನಿ ಅಂತ ನಾನು ಅಮ್ಮು ಅಂತಲೇ ಕರಿತಿದ್ದಿದ್ದ ಅವನನ್ನು. ಬರ್ತಾಯಿದ್ದೀನಿ ಅಮ್ಮು ಅನ್ನೋನು. ನಾನು ಬೇಗನೆ ಕೆಲಸ ಮುಗಿಸಿ ಹೋಗ್ಬಿಡ್ತಿದ್ದೆ. ಅಷ್ಟೊಂದು ಅಮ್ಮಂಗೂ ಫೋನ್ ಮಾಡಿ ಹೇಳ್ತಿದ್ದೆ ಏನಾರು ಅಡುಗೆ ಮಾಡು ಅಂತ. ಅಮ್ಮನೂ ಅಡುಗೆ ಮಾಡಿರ್ತಿತ್ತು. ಬಂದ ತಕ್ಷಣ ಫ್ರೆಂಡ್ಸ್ ಬಿಸಿಯಾಗಿ ಊಟ ಮಾಡಿಸಿ ನನಗೆ ತಿನ್ನಿಸಿ ಲಾಸ್ಟಿಗೆ ಹೋಗ್ತಾ ಕೈಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಹೋಗಿ ಇದು ಮಾಡೋದು. ನಮ್ಮ ಅಕ್ಕ ತಮ್ಮನ ಬಾಂಡಿಂಗ್ ಅಷ್ಟೇ ಚೆನ್ನಾಗಿತ್ತು. ಆಗ ತಮ್ಮನ ಜೊತೆನೂ ಜಗಳ ಆಡಿಕೊಂಡು, ನನ್ನ ತಮ್ಮನೂ ನನ್ನಿಂದ 1 ವರ್ಷ ಆಯಿತು ದೂರ ಆಗಿ. ಇವತ್ತವರೆಗೂ ನಮಗೆ ಅವನು ಫೋನ್ಗೂ ಸಿಗ್ತಾ ಇಲ್ಲ. ನಮ್ಮ ನಮ್ಮನೆ ಬ್ಲ್ಯಾಕ್ ಲಿಸ್ಟ್ ಮಟ್ಟಿಗೆ ಅವನಿಗೆ ತಲೆ ಕೆಡಿಸಿದ್ರು. ಆಮೇಲೆ ನಮ್ಮ ಅಮ್ಮನ ಮಕ್ಕಳು, ನಮ್ಮಮ್ಮ ಅವರೆಲ್ಲ ಯಾರು ನಾವು ಚೆನ್ನಾಗಿರಬಾರ್ದು ಅಂತ ಕೆಟ್ಟದನ್ನ ಬಯಸಿದ್ರು. ಅವ್ರ ಮಕ್ಕಳು ಅವ್ರುಗಳು ಚೆನ್ನಾಗಿರಬೇಕು ಅಂತ. ಅದರಿಂದ ಅವ್ರಿಗೆ ಏನು ಲಾಭ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರಿಗೇನಂದರೆ ನಾವು ನಮ್ಮ ಬಾಂಡಿಂಗ್ ಒಂದು ಚೆನ್ನಾಗಿರ್ಬಾರ್ದು. ಯಾಕಂದರೆ ನಮ್ಮ ಥರ ಅವ್ರಿಗೆ ಲೈಫಲ್ಲಿ ಇರೋಕ್ಕಾಗಲ್ಲ ಫ್ರೆಂಡ್ಸ್. ನಾವೇನಂದರೆ ಯಾವಾಗಲೂ ಜಾಲಿಯಾಗಿ ಖುಷಿಯಾಗಿ ಲೈಫನ್ನ ನೀಟಾಗಿ ಲೀಡ್ ಮಾಡ್ತೀವಿ. ಯಾರ ಹತ್ರನೂ ಕೈ ಚಾಚ್ಕೊಂಡಂತೂ ಜೀವನ ಮಾಡಲ್ಲ, ಕಷ್ಟಪಟ್ಟು ದುಡಿತೀವಿ.
ತಿಂತೀವಿ, ಹೆಂಗೋ ಇರೋದ್ರಲ್ಲಿ ಜೀವನ ಮಾಡ್ತೀವಿ ಹೊರತು ನಾವು ಈ ಒಡವೆ ಹಾಕೋಬೇಕು, ಆ ಒಡವೆ ಮಾಡಬೇಕು, ಅವ್ರ ಹತ್ರ ಕಿತ್ಕೋಬೇಕು, ಇವ್ರ ಹತ್ರ ಕಿತ್ಕೋಬೇಕು, ಆ ಜೀವನ ಅಲ್ಲ ಫ್ರೆಂಡ್ಸ್ ಅದು. ಹಂಗಾಗಿ ಅವ್ರಿಗೆ ನಮ್ಮ ತಮ್ಮ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದ, ನಮ್ಮ ಅಮ್ಮನ ನೋಡ್ಕೊತಿದ್ದ, ಇವತ್ತವರೆಗೂ ನನ್ನ ತಮ್ಮ ನಾನು ಎಲ್ಲೋ ಬೆರಳು ಮಾಡಿ ತೋರಿಸೋಷ್ಟು ನನ್ನ ತಮ್ಮ ಇವತ್ತು ಎಲ್ಲೋ ಒಂದು ಕಾಲು ಎಡಿಗೆ ಅವನು ಜೀವನ ಮಾಡಿಲ್ಲ. ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ತಮ್ಮನ ಬಗ್ಗೆ. ಯಾಕಂದರೆ ತಾನು ದುಡ್ದು ತಾನು ತಿಂದು ಇದು ಮಾಡ್ತಾಯಿದ್ದಾನೆ. ಆದರೆ ಮದುವೆ ಇವತ್ತಿಲ್ಲ ನಾಳೆ ಆಗುತ್ತೆ. ಆದರೆ ಜೊತೆಲೇ ಇಟ್ಕೊಂಡು ಅವನಿಗೆ ಮದುವೆ ಆಗಬಾರ್ದು, ಇವರು ಚೆನ್ನಾಗಿರಬಾರ್ದು, ಇವರೆಲ್ಲ ಒಂದು ದೂರ ದೂರ ಆಗಬೇಕು, ಅದೇನು ಹಿತಶತ್ರುಗಳು ಫ್ರೆಂಡ್ಸ್ ಭಗವಂತನ ಗೊತ್ತು. ಹಾಗಾಗಿ ಫ್ರೆಂಡ್ಸ್ ಮಾಟ ಮಾತ್ರ ಮಾಡಿಸ್ತಾರೆ. ಮತ್ತು ಕೂದಲು ಅದು ಇದು ಅಂತ ಮನೆಗೆ ಯಾರೇ ಬಂದು ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂದರೆ ಯಾರನ್ನ ಯಾವ ಊಟದಲ್ಲಿ ಯಾವ ಅಂತ ಯಾರಿಗೂ ಗೊತ್ತಾಗಲ್ಲ. ನನಗೆ ಅವ್ರು ಈ ಥರ ಇಷ್ಟೊಂದು ಮಾಡ್ತಾರಂತ ಅದು ನಾನು ಎಕ್ಸ್ಪೆಕ್ಟೇಷನೂ ಮಾಡಿದ್ದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಒಂಥರ ಆಗ್ಬಿಡ್ತು. ಅವ್ರು ಬಂದಾಗೆಲ್ಲ ಹಿಂಗೆ ತಲೆ ಸೋರೋದು ಇದೆಲ್ಲ ಮಾಡೋರು, ನಮಗೆ ಗೊತ್ತಾಗ್ತಿದ್ದಿಲ್ಲ. ಮಾಡಿದ ಅವ್ರವ್ರು ಊಟ ಮಾಡಲಿ. ಇವಾಗ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಶನೇಶ್ವರನ್ ನಂಬದ್ಮೇಲೆ ಅಂತೂ ನನ್ನ ಲೈಫೇ ಒಂಥರ ಚೇಂಜ್ ಆಯಿತು. ಅನುಭವಿಸ್ದೆ, ತುಂಬ ಅನುಭವಿಸ್ದೆ ಫ್ರೆಂಡ್ಸ್. ನಾನಾಗೇ ಇತ್ತಿಲ್ಲ ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕೂತಲ್ಲೇ ಮಾತ್ರೆ ಕುಡಿದ್ಬಿಡ್ಬೇಕು, ಏನಾರು ಮಾಡ್ಕೊಬಿಡ್ಬೇಕು ಹೆಂಗೆ ಅನ್ನಿಸ್ತಿತ್ತು ಅಂದರೆ ನಮಗೆ ಮನೇಲೇ ಪ್ರಾಬ್ಲಮ್ ಇದೆ ಅಂತ ನಾನು ಇಷ್ಟು ದಿನ ಕಲ್ಪನೆಯಲ್ಲಿದ್ದೆ. ಖಂಡಿತ ನಾವಿರುವಂಥ ಮನೇಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ನಾನು ಒಂದು ಕಡೆ ಎಲ್ಲ ತುಂಬ ಕಡೆ ಕೇಳಿದೆ, ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆಗಳಾಗಿದೆ ನಮ್ಮ ಜೊತೆಯಲ್ಲಿರೋರಿಂದ ಆಗಿದ್ದು. ಅವ್ರಿಗೆ ನಾವು ಏನು ಕೇಳಿ ಬಯಸಿದ್ದೀವೋ ಇಲ್ಲಿವರೆಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮನ್ನು ಕೆಟ್ಟವ್ರು ಅಂತಾರೋ ಅವ್ರನ್ನ ಕೆಟ್ಟವ್ರು ಅಂತಾರೋ ಅದು ದೇವ್ರಿಗೆ ಮಿಟ್ಟಿದ್ದು. ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡಿ ನಮ್ಮ ಬಾಯಿನ ಹೊಲ್ಸು ಮಾಡ್ಕೋಬಾರ್ದು ಯಾವತ್ತು. ಅವ್ರು ಮಾಡಿದ ಅವ್ರು ಉಂಟಾರೆ ಅಷ್ಟೇ. ಅದು ನನಗಂತೂ ಗೊತ್ತಿರೋದಂದ್ರೆ ನನಗಿವತ್ತು ಕೇಳಿ ಬಯಸಿದಾರೆ. ನಾನು ಎಷ್ಟು ಕಣ್ಣೀರು ಹಾಕಿದ್ದೀನೋ ಅದ್ರ 3 ಕಣ್ಣೀರು ಅವ್ರು ಹಾಕ್ತಾರೆ, ಆಗ್ತದೆ, ಅದಂತೂ ಸತ್ಯ. ನಾನಿವತ್ತು ಇಲ್ಲಿವರೆಗೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಮತ್ತು ನಾನು ಯಾರ ಜೊತೆನೂ ಶತ್ರುತ್ವನ ಬೆಳೆಸ್ಕೊಂಡಿಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ. ಎಂಥವ್ರೇ ಆಗಲಿ, ನಾವು ಮೈಸೂರಿಗೆ ಬಂದಮೇಲೆ ಎಷ್ಟು ಮನೆ ಬಾಡಿಗೆಗಿದ್ದು ಬಂದಿದ್ದೀವಿ. ಆ ಬಾಡಿಗೆಗಿದ್ದು ಮನೇಲೂ ಒಂದು ಬರುವಾಗ ಮೊಡ್ಲಾಕಿ ತೊಗೊಂಡು ಅವ್ರ ಹತ್ರ ಒಳ್ಳೆ ಶಬಾಷ್ಗಿರಿ ಅಂದ್ಕೊಂಡು, ನಿನ್ನ ಮನೆ ಎಲ್ಲೂ ಸಿಗಲಿ ಅಂದರೆ ನಮ್ಮ ಮನೆಗೆ ಏನು ರೇಟ್ ಕೊಡ್ತಿದ್ದೆ ಅದೇ ರೇಟಿಗೆ ಬಂದು ಇಲ್ಲಿರು ಅಂತ ಹೇಳೋ ಮಟ್ಟಿಗೆ ನಾನು ಫಸ್ಟ್ ಒಂದು ಮನೆ ಬೊಗ್ಗಕ್ಕಿದ್ದೆ. ಆ ಓನರ್ ಇವತ್ತವರೆಗೂ ನಮ್ಮ ಮನೆಗೆ ಬರ್ತಾರೆ. ಯಾಕಂದರೆ ಆ ಪ್ರೀತಿ ವಿಶ್ವಾಸನ ನಾನು ಅಲ್ಲಿ ಬೆಳೆಸ್ಕೊಂಡು ಬಂದಿದ್ದೀನಿ. ನಾನು ಅವ್ರ ಮನೆ ಮಗಳಾಗಿದ್ದೀನಿ. ಇಲ್ಲಿ ನಾವು ಬೊಗ್ಗಿಕ್ಕಿದ್ದೀವಿ. ಈ ಮನೇಲೂ ಅಷ್ಟೇ. ನಿಮಗೆ ಯಾವಾಗುತ್ತೆ ವರ್ಷದ ಎಜುಕೇಷನ್ ಮುಗಿದು ಮದುವೆ ಮುಗಿಸ್ಕೊಂಡು ಅವಳ ಮಗು ನಾಮಕರಣ ಮುಗಿಸ್ಕೊಂಡು ಖಾಲಿ ಮಾಡಿ ಅಂತ ಹೇಳ್ತಾರೆ. ಅಂಥ ಒಂದು ಹೆಸ್ರುಗಳನ್ನ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀನಿ. ಅಕ್ಕಪಕ್ಕದಲ್ಲೇ ಆದ್ರೂ ಅಷ್ಟೇ ಒಂದು ನೇಮ್ ಅನ್ನೋದು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಎಲ್ಲೂ ನಾಲ್ಗೆ ಕೆಡಿಸ್ಕೊಂಡಿಲ್ಲ. ಅಂದರೆ ನಮ್ಮ ಜೊತೆಗಿರುವಂಥ ಶತ್ರುಗಳಿಗೆ ನಂಬ್ಕೊಂಡ್ರಾಗಲ್ಲ ಅಂತಂದರೆ ಅವ್ರಿಗೆ ನಾನು ಯಾವತ್ತೂ ಕೇಳಿ ಬಾಯಿಸಿಲ್ಲ ಫ್ರೆಂಡ್ಸ್. ಅವ್ರ ಮಕ್ಕಳಿಗೆ ಆಗಲಿ ಅವರೇ ನಮ್ಮ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ರು. ಏನೋ ನೋಡಿ, ಕೆಟ್ಟದೊಂದು ಯಾರ ಲೈಫಲ್ಲಲ್ಲ ಎಲ್ಲರ ಲೈಫಲ್ಲೂ ಒಂದೊಂದ್ಸಲಿ ಜೀವನ ಹಿಡುಗುತ್ತೆ. ಅದನ್ನು ತಿದ್ದು ನಡೆಯೋನು ಮನುಷ್ಯ ಆಗಿರ್ತಾನೆ. ನಾವು ಒಂದು ತಪ್ಪು ಮಾಡಿದರೆ ನೀವು 1000 ತಪ್ಪು ಮಾಡ್ತಾ ಇರ್ತೀರಲ್ವ. ನಮ್ಮ ಮನೇಲಿ ಒಂದು ಸಣ್ಣದೊಂದು ತಪ್ಪಾಗಿರುತ್ತೆ, ನಿಮ್ಮ ಮನೇಲಿ 1000 ತಪ್ಪೇ ನಡೀತಾ ಇರುತ್ತೆ. ಅದು ಕಂಡು ಬರೋಲ್ಲ. ಒಂದು ತಪ್ಪನ್ನೇ ಪದೇ ಎತ್ತಾಡ್ತಾ ಇರ್ತಿರಲ್ಲ, ನಿಮ್ಮದು ಲೆಕ್ಕನೇ ಇಲ್ದಿರೋಷ್ಟು ತಪ್ಪಿರುತ್ತೆ. ಆದರೂ ನಮಗೆ ಕೆಟ್ಟದ್ದು ಬಯಸ್ತಾರೆ. ಯಾಕೆ ಅಂದರೆ ಫ್ರೆಂಡ್ಸ್, ನನಗೆ ಕೆಟ್ಟದ್ದು ಬಯಸ್ತೀರ ಅಂದರೆ ನನಗೆ ಮನೆ ಕರೆಯೋಕ್ಕೆ ಇಷ್ಟ ಇಲ್ಲ. ಮತ್ತು ಅವ್ರನ್ನ ಫಸ್ಟ್ ಆಫ್ ಆಲ್ ನಾನು ಅವ್ರ ಜೊತೆ ಎಲ್ಲರೂ ಹೋಗೋದಾಗಲಿ ಬರೋದಾಗಲಿ ಅವ್ರ ಮನೆಗಳಿಗೆ ಹೋಗೋದಾಗಲಿ ನನಗಿಷ್ಟ ಇಲ್ಲ. ಬಟ್ ಅಲ್ಲಿ ನನ್ನ ಲೆಕ್ಕಾಚಾರ ಏನು ಅಂದರೆ ನಂದು ಇಷ್ಟೇ ನನಗೆ ಇಷ್ಟಪಡೋದು. ಇಷ್ಟೆಲ್ಲ ನೋವು ಅನುಭವಿಸ್ತೇವೆ ಫ್ರೆಂಡ್ಸ್ ಲೈಫಲ್ಲಿ. ನೋವು ಅನ್ನೋದು ಏನು ಅಂದರೆ ಯಪ್ಪ ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟು ನೋವು ತಿಂದೆ. ಬಟ್ ದೇವರು ಎಲ್ಲೋ ಒಂದು ಲೆಕ್ಕದಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ. ಅಂದರೆ ನಿಮಗೆ ಜನಗಳ ಜೊತೆ ತುಂಬ ಹುಷಾರಾಗಿರಿ. ಮಾಟ ಮಂತ್ರ ಅನ್ನೋದು ಖಂಡಿತ ನಡೆಯುತ್ತೆ. ಅದು ಯಾವ ಥರ ಅಂದರೆ ನಮ್ಮ ಪ್ರಾಣ ತೆಗೆಯೋ ಲೆವೆಲ್ಗೆ ಅದು ಹೋಗುತ್ತೆ ಅನ್ನೋದಂತೂ ಖಂಡಿತ ಫ್ರೆಂಡ್ಸ್. ಯಾಕಂದರೆ ಅದನ್ನು ನಾನೇ ಅನುಭವಿಸಿದ್ದೀನಿ. ಇಷ್ಟೊತ್ತಿಗೆ ಅಶ್ವಿನಿ ಈ ಥರ ಕುತ್ಕೋತಾಳೆ ಅನ್ನೋದು ಗ್ಯಾರಂಟಿ ಇತ್ತಿಲ್ಲ. ನಾನು ಆ ದೇವಸ್ಥಾನಕ್ಕೆ ಕಂಪಲ್ಸರಿಯಾಗಿ ಒಂದು 5 ಸಲ ಹೋಗ್ಬಿಟ್ಟು ಬಂದೆ. ನನಗೆ ಯಾರು ಏನು ಮಾಡಿದ್ರು ನೀನೇ ನೋಡ್ಕೊಂಬ ಅಂತ. ಫ್ರೆಂಡ್ಸ್, ನಾನು ನಿಜವಾಗ್ಲೂ ದೇವಸ್ಥಾನಗಳೇ ಸುತ್ತುತ್ತಾ ಇದ್ದಿದ್ದವಳು. ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ನನ್ನ ಆರೋಗ್ಯಕ್ಕೋಸ್ಕರ ಅಂತ ಖಂಡಿತ ಗೊತ್ತಿಲ್ವೇನೋ, ಅಷ್ಟು ದೇವ್ರನ್ನ ಸುತ್ತುಬಿಟ್ಟೆ. ಅಂದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಮ್ಗೆ ಯಾಕೆ ಇಷ್ಟೊಂದು ಕೆಟ್ಟದ್ದು ಬಯಸ್ತಾರೆ ಅಂತ ಭಗವಂತನಿಗೆ ಮೀಸಲು ಬಿಡಿ. ಅವ್ರು ಮಾಡಿದ ಅವರೇ ಅನುಭವಿಸ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ತುಂಬ ಹುಷಾರಾಗಿರಿ. ಮನೆಗೆ ಯಾರೇ ಬಂದ್ರೂ ಎಲ್ಲರನ್ನೂ ಅನುಮಾನ ರೀತಿ ಅಂತಲ್ಲ, ಬಟ್ ಅಲ್ಲಿ ಬೆಳೀತಾ ಇದ್ದರೆ
ಅವನ್ನ ಹಾಳು ಮಾಡೋಕ್ಕೆ ಜೊತೆಲಿರೋರೇ ಸಾಕು, ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮನ್ನು ಹಾಳು ಮಾಡ್ತಾರೆ ಅಂತನ್ನೋಕ್ಕೆ ನಮ್ಮ ಜೊತೆಗಿರೋರೇ ನಮ್ಮನ್ನು ಹಾಳು ಮಾಡೋದು, ಬೇರೆ ಯಾರು ಹಾಳು ಮಾಡಲ್ಲ. ಓಕೆ ಫ್ರೆಂಡ್ಸ್, ನನಗೆ ತುಂಬಾ ಅಪ್ಪ ದೇವರೇ ಎಷ್ಟು ಅನುಭವಿಸ್ದೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೂ ಯಾರು ಈ ಥರ ಅನುಭವ ಆಗಿದ್ರಾ ಕಮೆಂಟಲ್ಲಿ ಹಾಕಿ.